ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತು ಮತ್ತೊಬ್ಬರು ಹಿರಿಯ ಪತ್ರಕರ್ತರ ಮನೆಗೆ ನಾವು ಬಂದಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ಸುಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 1932ರಲ್ಲಿ ಹುಟ್ಟಿದಂಥ ಸಂಘಟನೆ. ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ. ಇವತ್ತು 92 ವಸಂತಗಳನ್ನು ಪೂರೈಸಿರುವಂಥ ಇಡೀ ದೇಶದಲ್ಲಿ ಬೃಹತ್ತಾದ ಒಂದು ಸಂಘಟನೆ ಇದೆ. ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ, KWJ ಮಾತ್ರ. ಹಾಗಾಗಿ ಈ ಬೃಹತ್ ಸಂಘಟನೆ ವತಿಯಿಂದ ನಾವು ಅನೇಕ ಹಿರಿಯ ಪತ್ರಕರ್ತರ ಮನೆಗೆ ಹೋಗಿ ಅವರನ್ನ ಮನೆಯಂಗಳದಲ್ಲೇ ಗೌರವಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಕಳೆದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನದಿಂದ ಈ ಶುರು ಮಾಡಿದ್ವಿ. ಇವತ್ತು ಮತ್ತೊಬ್ಬರು ಹಿರಿಯ ಪತ್ರಕರ್ತರ ಮನೆಗೆ ನಾವು ಬಂದಿದ್ದೇವೆ. ಹಾಗೆ ಇವತ್ತು ನಾಡಿನ ಉದ್ದಗಲಕ್ಕೆ ಅನೇಕ ಪತ್ರಕರ್ತರನ್ನು ಗುರುತಿಸುವಂಥ ಗೌರವಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಕನ್ನಡಪ್ರಭದಲ್ಲಿ ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡಿದಂಥವರು, ಹಾಗೆ ಪತ್ರಿಕೋದ್ಯಮದಲ್ಲಿ ಭಾಳ 5 ದಶಕಗಳ ಕಾಲ ಕೆಲಸವನ್ನು ಮಾಡಿದಂಥವರು. ಹಾಗೆ ಮತ್ತೊಬ್ಬರು ನಮ್ಮ ಜೊತೆ ಕಳೆದ ಬಾರಿ ನಾವು ಅವ್ರ ಮನೆಗೆ ಹೋಗಿ ಗೌರವಿಸುವಂಥ ಕೆಲಸವನ್ನು ಮಾಡಿದ್ವಿ. ಹಾಗೆ ಅವರ ಒಡನಾಡಿಯಾಗಿ ಕೆಲಸವನ್ನು ಮಾಡಿದಂಥವರು, ಅವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ. TG ಅಶ್ವತ್ಥ ನಾರಾಯಣ ಅವರ ಮನೆಗೆ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. TG ಅಶ್ವತ್ಥ ನಾರಾಯಣ ಅವರ ಪತ್ರಿಕೋದ್ಯಮದ ಜರ್ನಿ ಶುರುವಾಗದೆ 1962ರಲ್ಲಿ ಅಂದರೆ 60ರ ದಶಕದಲ್ಲಿ ಅವರ ಜರ್ನಿ ಶುರುವಾಗುತ್ತೆ. ಮೇನಕಾ ಪತ್ರಿಕೆಯಿಂದ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಜನವಾಣಿ ಪತ್ರಿಕೆ, ಆ ಮೂಲಕ ಅವರು ಪತ್ರಿಕೋದ್ಯಮದ ಕಾಲಘಟ್ಟಕ್ಕೆ ಹೆಜ್ಜೆಯನ್ನು ಇಟ್ಟಂಥವ್ರು. ಅಲ್ಲಿಂದ ಮುಂದೆ ಸುಬ್ರಾಯರ ಜೊತೆ ಅವರ ಸಖ್ಯ ಬೆಳೆಯುತ್ತೆ, ಅಂದರೆ ಒಡನಾಟ ಬೆಳೆಯುತ್ತೆ. ಅವರ ಪ್ರೀತಿಯ ಪಾತ್ರರಾಗಿ ವಿಶ್ವಾಸವನ್ನು ಗೆಲ್ತಾರೆ. ಹಾಗಾಗಿ ಅಂಥ ಕಾಲಘಟ್ಟದಲ್ಲಿ ಅಂದರೆ 1963ರಲ್ಲಿ ಕರ್ನಾಟಕದಲ್ಲಿ ಒಂದು ಕನ್ನಡ ಪತ್ರಿಕೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಾಹಸ ನಡೀತಾ ಇರುತ್ತೆ. ಆಗ ಗೋಯಂಕ ಅವರು ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾರೆ, ಏನು ಮಾಡ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಒಂದು ಪತ್ರಿಕೆ ಮಾಡಲಿಕ್ಕೆ ಅಂತೇಳಿ. ಆಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಇಲ್ಲಿ ನೀವು ಕನ್ನಡ ಪತ್ರಿಕೆಯನ್ನು ಮಾಡೋದಾದ್ರೆ ನಾವು ಜಾಗ ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಆ ಜಾಗವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಕನ್ನಡ ಪತ್ರಿಕೆಯನ್ನು, ಕನ್ನಡಪ್ರಭ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಕನ್ನಡಪ್ರಭ ಪತ್ರಿಕೆ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಪ್ರಪ್ರಥಮವಾಗಿ ಹೆಜ್ಜೆ ಇಟ್ಟು ಕೆಲಸ ಮಾಡಿದಂಥವ್ರು ಅನೇಕರಿದ್ದಾರೆ. ಅದರೊಳಗಡೆ ನಮ್ಮ ಇವತ್ತು ಗೌರವ ಸಲ್ಲಿಸ್ತಾ ಇದ್ದೀವಿ ನಮ್ಮ TG ಅವರ ಮನೆಗೆ ಬಂದು ಅವರು ಕೂಡ ಒಬ್ಬರು. ಗೋಯಂಕ ಅವರ ಜೊತೆಯಲ್ಲೇ ಮೊದಲ ಕನ್ನಡಪ್ರಭ ಪತ್ರಿಕೆ ಪ್ರಕಟವಾದ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ನಿಂತು ಕನ್ನಡಪ್ರಭ ಪತ್ರಿಕೆಯನ್ನು ಮೊದಲ ಪ್ರತಿಯನ್ನು ನೋಡುವಂಥವ್ರು TG ಅವರು ಕೂಡ ಒಬ್ಬರು. ಹಾಗಾಗಿ ಅವರು ಇವತ್ತು ನಮ್ಮ ಮನೆಯಂಗಳದ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಅತಿಥಿಯಾಗಿರೋಂಥದ್ದು ವಿಶೇಷ. ಅವರು ಕನ್ನಡಪ್ರಭ ಪತ್ರಿಕೆಯನ್ನು ಸೇರಿದ ಮೇಲೆ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. 38 ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡಪ್ರಭ ಪತ್ರಿಕೆಯಲ್ಲೇ ಕೆಲಸವನ್ನು ಮಾಡ್ತಾರೆ. ಹಾಗೆ ದೆಹಲಿಯ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾರೆ. ಅನೇಕ ವಿಶೇಷ ವರದಿಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸಾತ್ವಿಕ ಮನಸ್ಸನ್ನು ಇಟ್ಕೊಂಡು ಕ್ರಿಯಾಶೀಲವಾಗಿ ಪತ್ರಿಕೆಯನ್ನು ಒಬ್ಬ ವರದಿಗಾರರಾಗಿ ಕೆಲಸವನ್ನು ಮಾಡುವಂಥ ಕೀರ್ತಿ, ಹೆಗ್ಗಳಿಕೆ ಆ TG ಅವರಿಗೆ ಸೇರುತ್ತೆ. ಹಾಗೆ ಅವರು ಸಿನಿಮಾದಲ್ಲಿ ಭಾಳ ವಿಶೇಷ ಆಸಕ್ತಿ. ಅನೇಕ ಘಟನೆಗಳನ್ನು ಈಗಲೂ ಕೂಡ ಅವರು ಮೆಲುಕು ಹಾಕ್ತಾ ಇರ್ತಾರೆ. ಅದು ಭಾರತೀಯವರ ಘಟನೆ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಘಟನೆ ಇರ್ಬೋದು, ವರನಟ ರಾಜ್ಕುಮಾರ್ ಅವರ ಘಟನೆ ಇರ್ಬೋದು. ಆ ಸಂದರ್ಭದಲ್ಲಿ ಅವರು ಮಾಡಿದಂಥ ವರದಿ, ಅದಕ್ಕೆ ಬಂದಂಥ ಪ್ರತಿಕ್ರಿಯೆ, ಇವೆಲ್ಲವನ್ನೂ ಕೂಡ ಮತ್ತೆ ಅವರು ಮೆಲುಕನ್ನು ಹಾಕ್ತಾ ಇರ್ತಾರೆ. ಆದರೆ ಒಂದು ನೋವಿನ ಸಂಗತಿ, ಅವರ ಪತ್ರಿಕೋದ್ಯಮದ ಸೇವೆ 5 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದನ್ನು ಗುರುಸಿ ಅವರಿಗೆ ಇವತ್ತಿನವರೆಗೂ ಒಂದು ಮಾಧ್ಯಮ ಅಕಾಡೆಮಿ ಅವಾರ್ಡ್ ಆಗಲಿ ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಮತ್ತೊಂದು ಮಗದೊಂದು ಅವ್ರಿಗೆ ಬರಲಿಲ್ಲ. ಹಾಗಾಗಿ ನಾವೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಅವರನ್ನು ಗುರುತು ಮಾಡಿ ಅವರ ಮನೆಗೆ ಬಂದು ಅವರಿಗೆ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇಡೀ ನಾಡಿನ ಪತ್ರಕರ್ತರ ಎಲ್ಲರ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. TG ಅಶ್ವತ್ಥನಾರಾಯಣ ಅವರು ಮೂಲತಃ ಸಿನಿಮಾ ಪತ್ರಕರ್ತರು. ಅಲ್ಲಿಂದ ಕನ್ನಡಪ್ರಭಕ್ಕೆ ಬಂದರು. ಕನ್ನಡಪ್ರಭದಲ್ಲಿ ಸತತವಾಗಿ ಸಬ್ ಎಡಿಟರಿಂದ ಚೀಫ್ ಸಬ್ ಎಡಿಟ್ರು, ನ್ಯೂಸ್ ಎಡಿಟ್ರು, ದೆಹಲಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ರು. ಅವರು ಸ್ವಭಾವತಃ ಸ್ವಲ್ಪ ಸಿಡುಕಿನ ಮನುಷ್ಯ. ಎಲ್ಲರೂ ಅವ್ರನ್ನ ಮಾತಾಡ್ಸೋದಕ್ಕೆ ಹೆದರ್ಕೊಳ್ತಕ್ಕಂಥ, ಅವ್ರ ಜೊತೆ ಮಾತಾಡೋದಕ್ಕೆ ಹೆದರ್ಕೊಳ್ತಾಯಿದ್ರು. ಅವ್ರೇನಾದರೂ ಸಿಟ್ಟು ಬಂದಿದ್ದರೆ ಒಂದು ಬಾಟ್ಲಿನ ತೊಗೊಂಡು ಅದರಲ್ಲಿರೋದಕ್ಕೆ ಕಸ ತೆಗಿತಾಯಿದ್ರು.
ಇವಾಗ ಸಮಾಧಾನವಾಗಿದ್ದಾರೆ ಅನ್ನೋದು ಒಂದು ನಮಗೆ ಬಂದಿದ್ದ ಕಲ್ಪನೆ ಬರ್ತಾಯಿತ್ತು. ಇಲ್ದಿದ್ದರೆ ಅವರು ಅದು ಹಾಗಾಗಿ ಭಾಳ ವರ್ಷ ನಾವು ಜೊತೆ ಕೆಲಸ ಮಾಡಿದರೂ ಕೂಡ ನಮ್ಮ ಅವರ ನಡುವಿನ ಸಂಬಂಧ ಸ್ವಲ್ಪ ದೂರನೇ ಇತ್ತು ಭಾಳ ದಿವಸ ಇದ್ದಾಗ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಅವ್ರಿಗೆ ಯಾರಿಗೇನೋ ಹೇಳಿದರು ಪಾಪ ಅವರಿಗೆ ಗೊತ್ತಿರಲಿಲ್ಲ. ಸೊ ಮಲ್ಲಿಕಾರ್ಜುನ ಅಂದರೆ ದುಷ್ಟ ಅಂತ ಹೇಳಿದ್ರು, ಏನು ಹೇಳಿದ್ರೋ ಗೊತ್ತಿಲ್ಲ. ಹಾಗಾಗಿ ನನ್ನನ್ನು ಸ್ವಲ್ಪ ಡಿಸ್ಟೆನ್ಸಲ್ಲೇ ಮೇಂಟೈನ್ ಮಾಡ್ತಾಯಿದ್ರು. ಕಾಲಕ್ರಮೇಣ ಅವರಿಗೆ ಅರಿವಾಯಿತು. ಆಮೇಲೆ ಒಂದು ದಿವಸ ಒಂದು ಮಾತನ್ನು ಹೇಳಿದರು, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ನಲ್ರಿ, ಈ ಆಫೀಸ್ನಲ್ಲಿ ಯಾರಿಗಾದರೂ ಸಹಾಯ ಮಾಡೋ ಮನುಷ್ಯ ಇದ್ದರೆ ನೀವು ಒಬ್ಬರೇ, ಇನ್ನು ಯಾರೂ ಇಲ್ಲ. ನಾನು ಇಷ್ಟು ವರ್ಷ ಗಮನಿಸ್ದಂಗೆ, ಆದರೆ ನಾನು ಇಷ್ಟು ವರ್ಷ ನಿಮ್ಮನ್ನು ಮಿಸ್ ಮಾಡ್ಕೊಂಬಿಟ್ಟೆ, ನಿಮ್ಮ ಜೊತೆ ಸಂಪರ್ಕ ಇಟ್ಕೊಳ್ಳಿಲ್ಲ. ನಿಮ್ಮದು ಮಾತಾಡಿಸ್ಬೇಕಾದ್ರೆ ನಾನು ಭಾಳ ದಿಮಾಕ್ನಲ್ಲಿದ್ದೇನೋ ಅಂತ ಹೇಳಿದರು. ಆದರೆ ಅವರು ನೋಡೋದಕ್ಕೆ ಹೊರಟಾಗಿ ಕಂಡರೂ ಕೂಡ ಅವರ ಮನಸ್ಸು ತುಂಬ ಮೃದುವಾದ ಮನಸ್ಸು, ಸಹಾಯ ಮಾಡ್ತಕ್ಕಂಥ ಮತ್ತು ಕೆಲಸ ಮಾಡ್ತಕ್ಕಂಥ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನು, ಪ್ರೀತಿಯನ್ನು ಹೊಂದಿದ್ರು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಜನ ಕಷ್ಟಪಟ್ಟರು. ಆ ನಂತರ ಅವರು ಕನ್ನಡಪ್ರಭದಲ್ಲಿ ಭಾಳ ದೀರ್ಘಕಾಲ ಸೇವೆ ಮಾಡಿದಾಗ ಅನೇಕ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ್ದಾರೆ. ಕನ್ನಡಪ್ರಭ ಕೀರ್ತಿನೂ ತಂದು ಕೊಟ್ಟಿದ್ದಾರೆ. ಜೊತೆಗೆ ಅವರ ನಡವಳಿಕೆಯನ್ನು ಭಾಳ ಜನ ಮೆಚ್ಕೊಳ್ಳದೆ ಇರ್ಬೋದು, ಆದರೆ ನನಗಂತೂ ಅವ್ರ ಕೊನೆಗೆ ತುಂಬ ಆತ್ಮೀಯರಾದರು. ಅವ್ರು ದೆಹಲಿಗೆ ಹೋದಾಗ ಇರ್ಬೋದು, ಅಲ್ಲಿರಬೇಕು ಕೊನೆಯ ದಿನಗಳಲ್ಲಿ ತುಂಬ ಆತ್ಮೀಯರಾಗಿ ನಾವು ಅವರು ಒಡನಾಟವಾಗಿ ಇಟ್ಕೊಂಡಿದ್ವಿ. ಹಾಗಾಗಿ ಅವರ ಸೇವೆ ನಿರಂತರವಾಗಿತ್ತು. ಆನಂತರ ಕೂಡ ಅವರು ಪತ್ರಿಕೋದ್ಯಮದಲ್ಲಿ ಮುಂದುವರಿಬೇಕಾಗಿತ್ತು, ಅದು ಮುಂದುವರಿಬಹುದಾಗಿತ್ತು. ಆದರೆ ಅವರು ಸಾಕು ನನಗೆ ಇನ್ನು ಈ ಪತ್ರಿಕೋದ್ಯಮ ಸಾಕು, ಈ ಪತ್ರಿಕೋದ್ಯಮಕ್ಕಿಂತ ಬೇರೆ ಏನಾದರೂ ಮಾಡೋಣ ಅಂಥೇಳಿ ಅಷ್ಟೊತ್ತಿಗೆ ಮಗ ಕೂಡ ಮೆಜಾರಿಟಿ ಬಂದಿದ್ದರು. ಅವ್ರ ಜೊತೆಗೆ ವ್ಯವಹಾರ ಮಾಡೋಣ ಅಂಥೇಳಿ ಬೇರೆ ಬೇರೆ ವ್ಯವಹಾರದಲ್ಲಿ ನಿಂತುಕೊಂಡ್ರು. ಇವತ್ತು ಕೂಡ ಕ್ರಿಯಾಶೀಲವಾಗಿ ತಮ್ಮ ಚಟುವಟಿಕೆಗಳನ್ನು ಪ್ರತಿನಿತ್ಯವೂ ಕೂಡ ಇವತ್ತು ಮೊದಲು ಹೇಗೆ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲರ ಜೊತೆಗೂ ಸಂಪರ್ಕ ಇದೆ. ಕೆಲವರು ಮಾತಾಡ್ದು ಬರುವುದು, ಕೆಲವರು ಮಾತಾಡದೇ ಇರ್ಬೋದು. ಇತ್ತೀಚೆಗೆ ಕೂಡ ಮೊನ್ನೆ ಕನ್ನಡಪ್ರಭಕ್ಕೆ ಬಂದಿದ್ದರು. ಅವರು ಒಂದು ಸಣ್ಣದೊಂದು ಕೆಲಸ ಕೇಳಿದ್ರು ನನಗೇನೆ. ಅವ್ರ ಆಫೀಸ್ನಲ್ಲಿ ಶ್ರೀಧರ್ ಹೇಳ್ತಾ ಇದ್ದಾನೆ ಬರ್ಬೋದಾ ಅಂತ. ಶ್ರೀಧರ್ ಏನು ಪೆನ್ಷನ್ ಕೇಳಿದ ಅಂತ, ಪೆನ್ಷನ್ ಕೇಳಿದ್ದಾರೆ ಇವರು. ಅವ್ರು ನನ್ನೇ ಕೇಳೋದಾಯ್ತು, ಅವ್ರನ್ನ ಕೇಳಿದ್ದಾರೆ. ಅವನು ಇಲ್ಲ ಹೋಗಿ ಅಂತ ಹೇಳಿದ್ದಾರೆ. ಅವ್ರು ಬಂದರು, ಅವ್ರಿಗೊಂದು ಲೆಟ್ರ್ ಬೇಕಾಗಿತ್ತು, ಅದನ್ನು ಮಾಡಿಸ್ಕೊಳ್ಳೋಣ ಬನ್ನಿ ಅಂತ ಹೇಳಿದ್ರಿ. ಮತ್ತು ಅವರು ಮಾಡಿಕೊಟ್ರು. ಈಗ ಅವರು ಅಪ್ಲೈ ಮಾಡಿದರೆ ಅವ್ರಿಗೆ ಪೆನ್ಷನ್ ಒಂದು ಬರಬೇಕು. ಆದರೆ ಅವ್ರ ದುರಾದೃಷ್ಟ ಹೇಳ್ದಂಗೆ, ಶಿವಾನಂದ್ ಹೇಳ್ದಂಗೆ, ಅವರ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಅಥವಾ ಅಕಾಡೆಮಿ ಪ್ರಶಸ್ತಿ ಆಗಲಿ ಬರಲ್ಲ. ಇತ್ತೀಚಿನ ದಿನಗಳಲ್ಲಿ ಅಕಾಡೆಮಿ ಬರ್ತಕ್ಕಂಥವರು ಬೇರೆಯವರು ಆಗಿರೋದಾಗಿ ಅವರಿಗೆ ಯಾರು ಎಷ್ಟೆಷ್ಟು ಸೇವೆ ಮಾಡಿದ್ದಾರೆ, ಯಾರ್ಯಾರು ಎಲ್ಲಿದ್ದಾರೆ ಅಂತೇಳಿ ಅನೇಕ ಜನಕ್ಕೆ ಹಿರಿಯರಿಗೆ ಗೊತ್ತೇ ಇಲ್ಲ. ಇತ್ತೀಚಿನ ಹುಡುಗರಿಗೆಲ್ಲ ಪ್ರಶಸ್ತಿ ಕೊಟ್ಟರು. ನಾವು ಇದ್ದಾಗ ಭಾಳ ಜನಕ್ಕೆ ಕೊಟ್ಟು ಕೊನೆಗೆ ಎಚ್ ಎನ್ ಮೂರ್ತಿಯವರಿಗೆ ಕೊಡಬೇಕು ಅಂಥೇಳಿ ಪ್ರಯತ್ನ ಪಟ್ವಿ. ಅಷ್ಟೊತ್ತಿಗೆ ಅವ್ರನ್ನ ಮನೆ ಅಂಗಳದಲ್ಲಿ ಅವ್ರನ್ನೂ ಒಂದು ಸನ್ಮಾನ ಮಾಡಬೇಕು ಅಂಥೇಳಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಹೋಗೋ ಅಷ್ಟೊತ್ತಿಗೆ ಹಿಂದಿನ ದಿವಸ ಕೇಳಿದೆ, ಇವತ್ತು ಬರಬೇಡಿ, ಇವತ್ತು ಸ್ವಲ್ಪ ಅನಾರೋಗ್ಯ ಆಗಿದೆ, ಇನ್ನೊಂದು 2 ದಿವಸ ಬಿಟ್ಕೊಂಡು ಬನ್ನಿ ಅಂತ ಅವರು ಹೇಳಿದರು. ಆದರೆ ಅದು 2 ದಿವಸಕ್ಕೆ ನಂತರ ಮತ್ತೆ ಫೋನ್ ಮಾಡೋ ಅಷ್ಟೊತ್ತಿಗೆ ಅವರು ನಮ್ಮನ್ನು ಅಗಲಿಬಿಟ್ಟಿದ್ರು. ಹೀಗಾಗಿ ನಮ್ಮ ಜೊತೆಗೆ ತುಂಬ ಜನ, ರಾಮರಾಯರಿರ್ಬೋದು, ಅಶ್ವತ್ಥನಾರಾಯಣ ಪಾರ್ಸಾರ್ಥಿ ಇರ್ಬೋದು, ಭಾಳ ಜನ ಪತ್ರಕರ್ತರು ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಶ್ರೀಶಾಂತ ಇದ್ದರು, ಹರ್ಷ ಅಂತ ಇದ್ದರು. ಇವರೆಲ್ಲರೂ ಕೂಡ ತುಂಬ ಒಳ್ಳೆಯ ಮನೋಭಾವದ, ಒಳ್ಳೆಯ ಬರವಣಿಗೆಯ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ಪತ್ರಕರ್ತರು. ಇವರೆಲ್ಲರಿಗೂ ಕೂಡ ಆರೋಗ್ಯ ಕೊಡಲಿ ಅಂಥೇಳಿ ನಾನು ಕೇಳ್ತೀನಿ. ಪಾಪ ದುರಾದೃಷ್ಟವಶಾತು ಶ್ರೀಹರ್ಷ ಅವರು ಮಧ್ಯದಲ್ಲಿ ತೀರೋಗ್ಬಿಟ್ರು. ಹಾಗಾಗಿ ಈಗ ಇವರು ನಮ್ಮ ಎಚ್ ಎನ್ ಮೂರ್ತಿಯವರು ನಮ್ಮನ್ನು ಅಗಲಿದ್ರು. ಈಗ ಅಶ್ವತ್ಥನಾರಾಯಣವರು ಅವ್ರಿಗಿನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಿ ಮಕ್ಕಳ ಜೊತೆಗೆ, ಕುಟುಂಬದ ಜೊತೆಗೆ ಕಾಲ ಕಳೆಯುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಆಶ್ರಯಕ್ಕೆ ಇಷ್ಟಪಡ್ತೇನೆ. ನನ್ನ ಜನ್ಮ ಸಾರ್ಥಕವಾಯಿತು. ಯಾಕೆ ಅಂದರೆ ಸನ್ಮಾನಗಳು ಅದು ಪತ್ರಕರ್ತನಿಗೆ ಯಾರ್ಯಾರೋ ಮಾಡಿದರೆ ಅದು ಬೇರೆ ಅರ್ಥ. ಆದರೆ ಪತ್ರಕರ್ತರು ಬಂದು ಪತ್ರಕರ್ತನಿಗೆ ಸನ್ಮಾನ ಮಾಡ್ತಾ ಇರೋದು
ಅದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಾ ಇದ್ದೀನಿ. ನಾನು ಉದ್ದೇಶಪಟ್ಟು ಪತ್ರಕರ್ತನಾದವನು. ಒಂದರ್ಥದಲ್ಲಿ 12ನೇ ವರ್ಷದಲ್ಲೇ ಹುಡುಗನಾಗಿದ್ದಾಗಲೇ ಪತ್ರಕರ್ತನಾಗಿಬಿಟ್ಟಿದ್ದೆ. ಯಾಕೆ ಅಂತಂದರೆ ನಮ್ಮದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಊರೇ ಹೌದು. ಅಲ್ಲಿ ನಮ್ಮ ಮನೆ ಇದ್ದ ರೋಡು ಚೆನ್ನಾಗಿರಲಿಲ್ಲ. ಆದರೆ ಅಯ್ಯಂಗಾರರ ಬೀದಿ ಅಂತಿತ್ತು, ಅದು ತುಂಬ ಚೆನ್ನಾಗಿತ್ತು. ಏಕೆ ಅಂತಂದರೆ ಆಗ ಅದು ಇನ್ನೂ ಮಾಸ್ತಿ ಗ್ರಾಮ ಪಂಚಾಯಿತಿ ಚೇರ್ಮನ್ನು ಸುಂದರರಾಜ ಅಯ್ಯಂಗಾರ್ ಅಂತ. ಆತ ಇದ್ದಿದ್ದು ಅದೇ ಅಯ್ಯಂಗಾರರ ಬೀದಿಲಿ, ಅಯ್ಯಂಗಾರರೆಲ್ಲ ಅಲ್ಲಿದ್ದರು. ಆ ರಸ್ತೆಗಳೆಲ್ಲ ತುಂಬ ಚೆನ್ನಾಗಿದ್ದವು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ, ಹುಡುಗನಾಗಿದ್ದಾಗ 12ನೇ ವರ್ಷದಲ್ಲೇ ಯೋಚನೆ ಮಾಡ್ತಾ ಇದ್ದಾಗ ನನ್ನ ಜೊತೆ ಹುಡುಗರು ಹೇಳಿದರು, ಇದನ್ನೇ ಯಾಕೆ ನ್ಯೂಸ್ ಪೇಪರಲ್ಲಿ ನೀನು ಬರೀಬಾರ್ದು, ನಿನಗೆ ಬರೆಯೋಕ್ಕಾಗತ್ತೆ. ಆಗಲೇ ಹುಡುಗರೇ ಅದಕ್ಕೆ ಅಕ್ಕಪಕ್ಕದ ಹುಡುಗರೇನೆ ನನಗೆ ಬರವಣಿಗೆ ಶಕ್ತಿ ಇದೆ ಅನ್ನೋದನ್ನು ಗುರುತಿಸ್ಬಿಟ್ಟಿದ್ರು. ಅದೇ ಆಶ್ಚರ್ಯ ನಿಜವಾಗ್ಲೂ. ನಾನು ಅವ್ರು ಹೇಳಿದ್ರಲ್ಲ ಅಂತ ಪ್ರಜಾವಾಣಿಗೆ ಒಂದು ವಾಚಕರ ವಾಣಿಗೆ ಬರೆದೆ. ವಾಚಕರ ವಾಣಿ ಅಂತ ಪ್ರಜಾವಾಣಿದು ಇದು ಕಾಲಮ್ ಬರೆದೆ. ಅದು ಈ ಥರ ರಸ್ತೆ ಪರಿಸ್ಥಿತಿ, ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿಲ್ಲ ಅದನ್ನೆಲ್ಲ ಬರೆದಿದ್ದಕ್ಕೆ ಅದು ಪಬ್ಲಿಷ್ ಮಾಡಿಬಿಟ್ರು. ಎಲ್ರಿಗೂ ಆಶ್ಚರ್ಯ, ಏನು 12 ವರ್ಷದ ಹುಡುಗ ಬರೆದಿದ್ದು ಪ್ರಜಾವಾಣಿ ಪತ್ರಿಕೆಯಲ್ಲಿ. ಆವಾಗ ಪ್ರಜಾವಾಣಿ ಅಂತಂದರೆ ಟಾಪ್ ಮೋಸ್ಟ್ ಅತ್ಯುತ್ತಮವಾದ ಪತ್ರಿಕೆ ಅದು. ಅದರಲ್ಲಿ ಪಬ್ಲಿಷ್ ಆಗಿದೆಯಲ್ಲ ಅಂತ. ಅದು ಎಷ್ಟು ಪರಿಣಾಮಕಾರಿ ಅಂತಂದರೆ, ರಸ್ತೆಯಲ್ಲಿ ಸೈಕಲ್ ಮೇಲೆ ಹೋಗ್ತಾ ಇದ್ದಾಗ ಸುಂದರರಾಜ ಅಯ್ಯಂಗಾರು, ನಾನು ರಸ್ತೆಯಲ್ಲಿ ಆಡ್ತಾ ಇದ್ದಾಗ, ಏನೋ ನನ್ನ ವಿಷಯನೇ ಬರೀತೀಯ ನೀನು ಪೇಪರಲ್ಲಿ ಅಂತ ದಬಾಯಿಸಿದಿರವರು. ಅಷ್ಟು ಎಫೆಕ್ಟಿವು. ಆಗಲೇ ಅನ್ನಿಸ್ತು, ಆದರೆ ಪತ್ರಕರ್ತನಾಗಬೇಕು. ಆಗಲಿಂದ ಅದೇ ಉದ್ದೇಶ ಇಟ್ಕೊಂಡು ಮುಂದುವರಿತಾ ಇದ್ದೆ. ಹೀಗೆ ಮುಂದುವರಿತಾ ಇದ್ದಾಗ ನಾನು ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ MS ನರಸಿಂಹಮೂರ್ತಿ ಅಂತ ನಮಗೆ ಕನ್ನಡ ಲೆಕ್ಚರರು. ಅವರು ಕನ್ನಡ 4 MA ಉರ್ದು, ಗುಜರಾತಿ, ಇಂಗ್ಲೀಷು, ಕನ್ನಡ 4 MAಗಳು ಮಾಡಿ, ಆದರೆ ಕನ್ನಡದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ನಮಗೆ ಟೀಚರು. ಅವರು ಹೀಗೆ ಹಿಂದಿನ ಕಾಲದ ಗುರುಗಳೆಲ್ಲ ಹಾಗೇನೇ ಪ್ರತಿಭೆಯನ್ನು ಬಹಳ ಚೆನ್ನಾಗಿ ಗುರುತಿಸ್ತಾ ಇದ್ದರು. ಅವರು ಪ್ರಜಾಮತ ಅಂತ ಒಂದು ಪತ್ರಿಕೆ ಪ್ರಕಟ ಆಗ್ತಾಯಿತ್ತು. ಜನವಾಣಿ ಪ್ರಜಾಮತ, ಜನವಾಣಿ 1, ಪ್ರಜಾಮತ 1, ಜನವಾಣಿ ಸಂಜೆ ಪತ್ರಿಕೆ, ಪ್ರಜಾಮತ ವೀಕ್ಲಿ ವಾರದ ಪತ್ರಿಕೆ. ಆ ವಾರದ ಪತ್ರಿಕೆಯಲ್ಲಿ ಪ್ರಜಾಮತದಲ್ಲಿ ರಿವ್ಯೂ ಬರಿತಾಯಿದ್ರು, ಪುಸ್ತಕ ವಿಮರ್ಶೆ ಬರಿತಾಯಿದ್ರು. ಅವರು ಒಂದು ದಿವಸ ನನ್ನ ಉದ್ದೇಶ ಮೊದಲಿಂದ ಅವ್ರಿಗೆ ಗೊತ್ತಿತ್ತು. ಎಲ್ಲರೂ ಇನ್ಫ್ಯಾಕ್ಟ್ ಜೊತೆ ಹುಡುಗರೆಲ್ಲ ನನ್ನ ಕರಿತಾ ಇದ್ದಿದ್ದೆ ಸಾಹಿತಿ ಅಂತ. ಅವರು ಕರ್ಕೊಂಡು ಹೋದರು ನನ್ನ ಇದಕ್ಕೆ, ಪ್ರಜಾಮತ ಆಫೀಸಿಗೆ ಕರ್ಕೊಂಡು ಹೋಗಿ, ಜನವಾಣಿ ಎಡಿಟರು ಸೋಮಯಾಜಿ ಅಂತ, ನರಸಿಂಹ ಸೋಮಯಾಜಿ ಅಂತಿದ್ದರು, ಅವ್ರ ಹತ್ರ ಕರ್ಕೊಂಡು ಹೋಗಿ, ನೋಡಿ ಈ ಹುಡುಗ ಬಹಳ ಚುರುಕು, ಜರ್ನಲಿಸ್ಟ್ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ, ಕೆಲಸ ಕೊಡಬೇಕು ನೀವು. ಅವರು ಅದಕ್ಕೆ ಕೊಡಬೇಕು ನಿಜ, ಬಟ್ ನಮ್ಮ ಪತ್ರಿಕೆಯಲ್ಲಿ ಯಾವುದೂ ಇಲ್ವಲ್ಲ, ಏನು ಮಾಡೋದು ಅಂತ ಹೊಡೆದು ಅವರಿಗೆ, ನಾವು ಇದೊಂದು ಶುರು ಮಾಡ್ತಾಯಿದ್ದೀವಿ, ಜನವಾಣಿ ವಾರ್ತಾ ಸಾಪ್ತಾಹಿಕ ಅಂತ ಒಂದು ವೀಕ್ಲಿ ಮ್ಯಾಗ್ಝೈನ್ ಶುರು ಮಾಡ್ತಾಯಿದ್ದೀವಿ, ಅದಕ್ಕೆ ತಗೋತೀವಿ ಅಂಥೇಳಿ ಹಾಗೆ ತಗೊಂಡ್ರು. ಹಾಗೆ ಅವರು ಪತ್ರಕರ್ತನಾಗಿ ನನ್ನ ಪತ್ರಿಕಾ ರಂಗಕ್ಕೆ ಪ್ರವೇಶ ಕೊಟ್ಟರು. ಅವರು ಮೂಲಕ ಪ್ರವೇಶ ಆಯಿತು. ಅದು ಪತ್ರಿಕೆ ಸೇರಿದೆ. ಅದು ಒಂದು ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಕಾಲ ಪ್ರಕಟ ಆಯಿತು. ಆದರೆ ನಮ್ಮ ಜನ ಆ ಮೇಲ್ಮಟ್ಟದ ಬರವಣಿಗೆ, ಮೇಲ್ಮಟ್ಟದ ವಿಷಯಗಳನ್ನು ಓದಿ ವಿಮರ್ಶೆ ಮಾಡೋಷ್ಟು ಬೆಳೆದಿರಲಿಲ್ಲ ಇನ್ನೂ ಆವಾಗ. ಅದರಿಂದಾಗಿ ಅದು ನಿಂತೋಯ್ತು, ಪತ್ರಿಕೆ ಚೆನ್ನಾಗಿ ನಡೀಲಿಲ್ಲ. ಅದರಿಂದಾಗಿ ಏನಾಯಿತು, ಪ್ರಜಾವಾಣಿ ವಾರ್ತಾ ಸಾಪ್ತಾಹಿಕ ಬಿಟ್ಟ ಮೇಲೆ ಏನು ಮಾಡೋದು ಅಂತಂದಾಗ
ಅವರೇ ಅಲ್ಲಿದ್ದವರೇ ಆಡಳಿತ ವರ್ಗದವರು ಇವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಒಳ್ಳೆ ಜರ್ನಲಿಸ್ಟು ಅಂತ ಹೇಳಿಬಿಟ್ಟು ಪ್ರಜಾವಾಣಿ ವೀಕ್ಲಿ, ಇದು ಸಂಜೆ ಪತ್ರಿಕೆ, ಸಂಜೆವಾಣಿ ಥರ ಪ್ರಜಾವಾಣಿ, ಜನವಾಣಿ ಬರ್ತಾ ಇತ್ತು ಅವಾಗ. ಪ್ರಜಾವಾಣಿ ಅಲ್ಲ, ಜನವಾಣಿ. ಅದೇ ಇನ್ಫ್ಯಾಕ್ಟ್ ಕನ್ನಡದಲ್ಲಿ ಅದೇ ಮೊದಲನೇ ಸಂಜೆ ಪತ್ರಿಕೆ. ಆ ಜನವಾಣಿ ಪತ್ರಿಕೆಗೆ ನನ್ನ ತಗೊಂಡ್ರು ಉಪಸಂಪಾದಕನಾಗಿ. ಐ ಥಿಂಕ್ 80 ರೂಪಾಯಿ ಸಂಬಳ ಅಂತ ಕಾಣುತ್ತೆ. ಸೇರಿದೆ, ಆ ಪತ್ರಿಕೆಯನ್ನು ಸೇರಿದೆ ನಾನು. ಅಲ್ಲಿ 1.5 ವರ್ಷ ಕೆಲಸ ಮಾಡುವಷ್ಟೊತ್ತಿಗೆ ಗೋಯಂಕ ಇವರು ಆಗಲೇ ಹೇಳಿದ ಹಾಗೆ ಗೋಯಂಕ ಕನ್ನಡ ಪತ್ರಿಕೆ ಒಂದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದರಿಂದ ಸುಬ್ರಾಯರ ಮೂಲಕ ನಾನು ಕನ್ನಡಪ್ರಭ ಪತ್ರಿಕೆಯನ್ನು ಸಂಪಾದಕನಾಗಿ, ಎಂಥದ್ದು ಅಪ್ರೆಂಟಿಸ್ ಸಬ್ ಎಡಿಟರ್ ಅಂತಾರೆ, ಅಂದರೆ ಶಿಶಿಕ್ಷು, ಕಲಿಯೋನು, ಆ ಪತ್ರಿಕೆಯ ಆ ಹುದ್ದೆಗೆ 120 ರೂಪಾಯಿ ಸಂಬಳಕ್ಕೆ ಕನ್ನಡಪ್ರಭ ಸೇರಿದೆ ನಾನು. ಇನ್ಫ್ಯಾಕ್ಟ್ ಕನ್ನಡಪ್ರಭ ಯಾವಾಗ ಸೇರಿದೆ ಅಂದರೆ ಕನ್ನಡಪ್ರಭ ಪ್ರಾರಂಭ ಆಗೋದಕ್ಕೆ 1 ತಿಂಗಳು ಮೊದಲೇ ಸೇರಿದೆ. ಎಲ್ಲ ಮುಂಚೆನೇ ಎಲ್ಲ ಸಿದ್ಧತೆ ಆಗಬೇಕಲ್ಲ, ಅದರಿಂದಾಗಿ ಎಲ್ಲ ಸೇರಿಸ್ಕೊಳ್ತಾ ಇದ್ದರು. ಹಾಗಾಗಿ ನಾನು ಸೇರಿದೆ. ಇನ್ಫ್ಯಾಕ್ಟ್ ನನ್ನ ಅದೃಷ್ಟ ಏನಪ್ಪ ಅಂತಂದರೆ ಕನ್ನಡಪ್ರಭ ಮೊದಲನೇ ಪತ್ರಿಕೆ ರೋಟ್ರಿಯಲ್ಲಿ ಪ್ರಿಂಟಾಗಿ ಹೊರಗಡೆ ಬರ್ತಾ ಇರೋವಾಗ ನಾನು ಆ ರಾಮನಾಥ್ ಗೋಯಂಕ ಪಕ್ಕದಲ್ಲೇ ನಿಂತಿದ್ದೆ. ಇದೊಂದು ವಿಚಿತ್ರ ಅದೃಷ್ಟ. ಹೀಗೆ ಎಲ್ಲ ವಿಷಯದಲ್ಲೂ ನನಗೆ ಅದೃಷ್ಟಗಳೇ ಬಂದಿದೆ. ಈ ಕನ್ನಡಪ್ರಭ ಪತ್ರಿಕೆಗೆ ಸೀತಾರಾಮ್ ಅನ್ನೋರು ಒಬ್ಬರು ಸೇರಿದರು. ಅವರು ಬಿ ವಿ ಪಂಡಿತರ ಮೊಮ್ಮಗ. ಅವರು ಸೇರಿದರು. ಅವರು ಕನ್ನಡಪ್ರಭ ಅಲ್ಲದೆ ಮೇನಕಾ ಪತ್ರಿಕೆಯಲ್ಲೂ ಕೆಲಸ ಮಾಡ್ತಾಯಿದ್ರು. ಮೇನಕಾ ಪತ್ರಿಕೆನ ಕನ್ನಡಪ್ರಭದಲ್ಲೇ ಇದ್ದ ಕೆ ಸತ್ಯನಾರಾಯಣ, ಸುಬ್ರಾವು, ಇನ್ನೊಬ್ಬರು, 3 ಜನ ಸೇರಿಕೊಂಡು ಅದನ್ನು ಮೇನಕಾ ಅಂತ ಒಂದು ಚಲನಚಿತ್ರ ಪತ್ರಿಕೆ ಪ್ರಾರಂಭ ಮಾಡಿದರು. ಅವರು, ನಾನು ಮಲ್ಲಿಕಾರ್ಜುನ ಹೇಳಿದ ಹಾಗೆ ಬಹಳ ಕೋಪದ ಮನುಷ್ಯ, ಸಿಡುಕು, ಅದು ಗೊತ್ತಿದೆ ಎಲ್ರೂ. ಆದರೆ ಚಿತ್ರದಲ್ಲಿ ಮಾತ್ರ ಒಂಚೂರು ನಗೋ ಮುಖ ಕಾಣುತ್ತೆ ನಿಮಗೆ. ಆ ಥರದ ಪರಿಸ್ಥಿತಿಯಲ್ಲಿ ಆ ಸುಬ್ರಾವು ಇವನಿಗೆ ಹೇಳಿದರೆ ಕಷ್ಟನಪ್ಪ, ನಾನೇ ಹೇಳಿದರೆ ಅಂತ ಆ ಸೀತಾರಾಮ್ಗೆ ಹೇಳಿದರು, ಮೇನಕಾದಲ್ಲಿ ಒಂಚೂರು ಬರೆಯೋಕ್ಕೆ ಹೇಳ್ರಿ, ಅವ್ರಿಗೆ ಚೆನ್ನಾಗಿ ಬರೀತಾರೆ ಅಂಥೇಳಿ ಅವ್ರು ಹೇಳಿದರು. ಸೀತಾರಾಮು ಅಂದರೆ ಅಷ್ಟೊತ್ತಿಗೆ ಕನ್ನಡಪ್ರಭಕ್ಕೆ ಸೇರಿದ್ರು ಸೀತಾರಾಮ. ಆ ಸೀತಾರಾಮ್ ಹೇಳಿದರು, ಕನ್ನಡ ಮೇನಕಾಗಂತೆ ಬರೀರಿ ನೀವು ಅಂತ. ಸರಿ ಅಂತ ಶುರು ಮಾಡಿದೆ. ನಾನು ಮೊದಲು ಶುರು ಮಾಡಿದ್ದು ಮೊದಲನೇದಾಗಿ ಇಂಟರ್ವ್ಯೂಗಳು, ಸಂದರ್ಶನಗಳು. ಈ ಶಕ್ತಿ ಪ್ರಸಾದು ಆವಾಗ ಇನ್ನೂ ಫೋರ್ಟ್ ಹೈಸ್ಕೂಲ್ನಲ್ಲೇ ಡ್ರಿಲ್ ಮೇಸ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲೇ ಹೋಗಿ ಇಂಟರ್ವ್ಯೂ ಮಾಡಿದೆ ನಾನು. ಡ್ರಿಲ್ ಮೇಸ್ಟ್ರನ್ನೇ ಶಕ್ತಿ ಪ್ರಸಾದ್ನ ಇಂಟರ್ವ್ಯೂ ಮಾಡಿ ಮೊದಲನೇ ಇಂಟರ್ವ್ಯೂ ಅದು ಬರೆದೆ. ಮೇನಕಾದಲ್ಲಿ ಸ್ವಲ್ಪ ಕಾಲ ಆದಮೇಲೆ ಅನ್ನಿಸ್ತು ಒಂದು ಕಾಲಮ್ ಶುರು ಮಾಡ್ಬೋದಲ್ಲ ಅಂತ ಇವರು ಅಂದರು. ಬೆಂಗಳೂರು ಪ್ರದಕ್ಷಿಣೆ ಅಂತ ಎಲ್ಲ ಕಡೆ ಓಡಾಡಿದ ಸಿನಿಮಾ ಸುದ್ದಿಗಳನ್ನು ಸಂಗ್ರಹ ಮಾಡಿ ಬೆಂಗಳೂರು ಪ್ರದಕ್ಷಿಣೆ ಪ್ರಾರಂಭ ಮಾಡಿದೆ. ಆಮೇಲೆ ಅದನ್ನು ಅಶ್ವತ್ಥ ಪ್ರದಕ್ಷಿಣೆ ಅಂತ ಬದಲಾವಣೆ ಮಾಡಿದೆ. ಆ ಅಶ್ವತ್ಥ ಪ್ರದಕ್ಷಿಣೆ ಅಂಕಣ ಎಷ್ಟು ಜನಪ್ರಿಯವಾಗಿ ಹೋಯಿತು ಅಂತಂದರೆ, ಆ ಅಂಕಣದಲ್ಲಿ ತಮ್ಮ ಹೆಸರು ಬರಲಿ ಅಂತ ಚಿತ್ರರಂಗದ ದಿಗ್ಗಜರು ತಾವೇ ಬಂದು ನನ್ನ ಆಫೀಸಿಗೆ ಬಂದು ಎದುರುಗಡೆ ಕೂತ್ಕೊಂಡು ವಿಷಯಗಳನ್ನು ಹೇಳ್ತಾಯಿದ್ರು. ಅಂದರೆ ನಾನು ವಿಷಯ ಸಂಗ್ರಹ ಮಾಡೋದಕ್ಕೆ ಹೋಗಿದ್ದೇನೆ ಕೆಲವು ವಾರಗಳಷ್ಟೇ. ಆಮೇಲೆ ಅದಷ್ಟಕ್ಕದೇ ವಿಷಯಗಳು ನನ್ನ ಹತ್ರ ಬರ್ತಾಯಿತ್ತು. ಅಷ್ಟು ಪರಿಣಾಮಕಾರಿಯಾಯಿತು ಆ ಅಂಕಣ. ಹಾಗಾಗಿ ನಾನು ಪತ್ರಕರ್ತನಾಗಿ ಈ ಬರೀ ಕನ್ನಡಪ್ರಭದಲ್ಲಿ ಮೂಲೆಯಲ್ಲಿದ್ದರೂ ಕೂಡ ಪತ್ರಕರ್ತನಾಗಿ ಬಹಳ ಪ್ರಖ್ಯಾತನಾಗಿಬಿಟ್ಟೆ. ನಿಜವಾಗ್ಲೂ ಅದನ್ನು ಈಗಲೂ ಕೆಲವು ಜನ ಆಶ್ಚರ್ಯ ಆಗೋಯ್ತು, ಸರ್ ನೀವು ಬರಿತಾ ಇದ್ದಿದ್ದು ಸರ್ ಅಂಥೇಳಿ ಈಗಲೂ ನೆನಪು ಮಾಡ್ಕೋತಾರೆ ಆ ಕಾಲಮ್ನ, ಅಶ್ವತ್ಥ ಪ್ರದಕ್ಷಿಣೆನ ಹಳಬರು. ಆಶ್ಚರ್ಯ ಆಗುತ್ತೆ ನನಗೆ ನಿಜವಾಗ್ಲೂ. ಹೀಗಾಗಿ ನಾನು ಸಿನಿಮಾ ಪತ್ರಕರ್ತನಾಗಿ ಕೆಲಸ ಮಾಡಿದೆ. ಕನ್ನಡಪ್ರಭದಲ್ಲಿ ಈ ಸಬ್ ಎಡಿಟರಾಗಿ ಉಪಸಂಪಾದಕನಾಗಿ ಕೆಲಸ ಮಾಡಿ ಉಪಸಂಪಾದಕ, ಮುಖ್ಯ ಉಪಸಂಪಾದಕ, ಉಪಸುದ್ದಿ ಸಂಪಾದಕ, ಸುದ್ದಿ ಸಂಪಾದಕ ಇಷ್ಟಾದೆ. ಅದಾದಮೇಲೆ
ಅನೇಕರಿಗೆ ಕೆಲವರಿಗೆ ಅಂದರೆ ಕನ್ನಡಪ್ರಭದಲ್ಲಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಇವನು ಕನ್ನಡಪ್ರಭದಲ್ಲಿ ಕೆಲಸ ಮಾಡ್ತಾನೆ, ಮೇನಕಾದಲ್ಲಿ ಕಾಲಂ ಬರೀತಾನೆ, ಅಶ್ವತ್ಥ ಪ್ರದಕ್ಷಿಣೆ, ಸಿನಿಮಾ ಮಾಡ್ತಾನೆ. ಯಾಕೆ ಅಂತಂದರೆ ಪುಟ್ಟಣ್ಣವ್ರ ಜೊತೆ 2 ಸಿನಿಮಾ ಮಾಡಿದೆ ನಾನು. ಒಂದು ಋಣಮುಕ್ತಳು, ಇನ್ನೊಂದು ಮಸಣದ ಹೂವು, ಕೊನೆಯ ಚಿತ್ರ. ಮಸಣದ ಹೂವಿಗೆ ಸಂಭಾಷಣೆ ನಾನೇ ಬರೆದಿದ್ದು, ಅದಕ್ಕೊಂದು ಅವಾರ್ಡು ಬಂತು. ಹಾಗಾಗಿ ಸಿನಿಮಾ ಮಾಡಿದೆ. ಆಮೇಲೆ ಕೆಲವು ಕಾಲ ಆದಮೇಲೆ ಕೆಲವು ಸೀರಿಯಲ್ಗಳು ಮಾಡಿದೆ, ಅಂದರೆ ಇದಕ್ಕೆ ದೂರದರ್ಶನಕ್ಕೆ, ಆವಾಗ ಬೇರೆ ಚಾನಲ್ಗಳಿರಲಿಲ್ಲ. ಆ ಥರ ಆಗಿ ಜನಕ್ಕೆ ಕೆಲವರಿಗೆ ಕನ್ನಡಪ್ರಭದಲ್ಲಿ ಅಸೂಯೆ ಆಯಿತು. ಅವರು ಎಡಿಟ್ರಿಗೆ ಹೇಳಿ, ಏನು ಸರ್ ಈ ಮನುಷ್ಯ ಇಲ್ಲಿರೋದು ಬೇಡ ಅಂಥೇಳಿ ಗಲಾಟೆ ಮಾಡಿದ್ದಕ್ಕೆ ಅವರು ನನ್ನನ್ನು ನನ್ನ ಅದೃಷ್ಟಕ್ಕೆ ಡೆಲ್ಲಿಗೆ ಸ್ಪೆಷಲ್ ಕರೆಸ್ಪಾಂಡೆಂಟಾಗಿ ಟ್ರಾನ್ಸ್ಫರ್ ಮಾಡಿದರು. ಅದೊಂದು ತಮಾಷೆ ಅದು. ಹಾಗಾಗಿ ನಾನು ಡೆಲ್ಲಿಗೆ ಹೋಗಬೇಕಾಯಿತು. ಡೆಲ್ಲೀಲಿ 6 ವರ್ಷ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಲ್ಲೇ ರಿಟೈರ್ ಆದೆ ನಾನು. ರಿಟೈರ್ ಆಗಿ ಬಂದ ಮೇಲೆ ಇಲ್ಲಿ ರೇಣು ಅಂತ ಒಬ್ಬರಿದ್ದಾರೆ, HN ರೇಣುಕಾ ಪ್ರಸಾದ್ ಅಂತ. ಅವರು ನನಗೊಂದು ದಿವಸ ಫೋನ್ ಮಾಡಿ ನನ್ನ ಹೆಸರನ್ನು ಪ್ರೆಸ್ ಕ್ಲಬ್ಬಲ್ಲಿ ಡೈರಿಯಲ್ಲಿ ನೋಡಿದ್ದಾರೆ. ಫೋನ್ ಮಾಡಿ, ನೀವು ಡೆಲ್ಲಿಲಿದ್ದವರು, ಡೆಲ್ಲಿಯಿಂದ ಬಂದಿದ್ದೀರಿ, ಡೆಲ್ಲಿಲಿ ನಾನೊಂದು ಪೇಪರ್ ಮಾಡಬೇಕು, ಸ್ವಲ್ಪ ಸಹಾಯ ಮಾಡಬೇಕು. ಅದಕ್ಕೇನಪ್ಪ ಅಂತಂದೆ ನಾನು. ಹಾಗಾಗಿ ದೆಹಲಿ ವಾರ್ತೆ ಅಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ವಿ ನಾವು ಅಂತಂದರೆ ಮುಖ್ಯವಾಗಿ ನಾನೇನೇನೆ, ಆತ ಏನು ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಏಕೆ ಅಂತಂದರೆ ಹೇಳಬಾರ್ದು ಇದನ್ನೆಲ್ಲನೂ. ಆತನಿಗೆ ರೇಣು ಅಂತ ಬರೆಯೋದಕ್ಕೆ ಬಿಟ್ಟು ಇನ್ನೇನು ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಆ ಥರ ಪರಿಸ್ಥಿತಿ. ಹಾಗಾಗಿ ನಾನು 10 ವರ್ಷ ಆ ಪತ್ರಿಕೆಯನ್ನು ಮಾಡಿಕೊಟ್ಟು ಆಮೇಲೆ 2001ರಲ್ಲಿ ನಾನು ಕನ್ನಡಪ್ರಭದಲ್ಲಿ ನಿವೃತ್ತನಾದೆ, ಕನ್ನಡಪ್ರಭದಿಂದ. ಆಮೇಲೆ 10 ವರ್ಷ ಆ ಪತ್ರಿಕೆಗೆ ಕೆಲಸ ಮಾಡಿ ಅದನ್ನು ಕೈಬಿಟ್ಟೆ. ಅಂದರೆ ತಗಡೂರು ಹೇಳಿದ ಹಾಗೆ 50 ವರ್ಷ ನನ್ನ ಪತ್ರಿಕಾ ಜೀವನ ದೇವರ ದಯೆಯಿಂದ ಸುಸೂತ್ರವಾಗಿ ನಡ್ಕೊಂಡು ಬಂತು. ಆ ನಡ್ಕೊಂಡು ಬಂದಿದ್ದರಿಂದಲೇ ತಗಡೂರು ಮಲ್ಲಿಕಾರ್ಜುನ್ ಅನ್ನೋರು ಅಂಥವರು ಇರೋದರಿಂದಲೇ ನನ್ನನ್ನು ಗುರುತಿಸಿ ಇವತ್ತು ಈ ಸನ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಪತ್ರಕರ್ತರ ಸಂಘಕ್ಕೆ ಮತ್ತು ಈ ಇಬ್ಬರು ಮಹಾನುಭಾವರಿಗೆ ಮನಃಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಪತ್ರಕರ್ತರ ಸಂಘದ ಸದಸ್ಯನೂ ಆಗಿದ್ದೆ. ಹೌದು, ನಾನು ಪತ್ರಕರ್ತರ ಸಂಘದ ಸದಸ್ಯನಾಗಿದ್ದೆ. ಪತ್ರಕರ್ತರ ಸಂಘದ ಸದಸ್ಯನಾಗಿದ್ದಾಗ ಪತ್ರಕರ್ತರ ಸಂಘದ ಮ್ಯಾಗ್ಝೈನ್ ಅಂದರೆ ಇದು ಪತ್ರಿಕೆ ಪ್ರಕಟವಾಗತ್ತೆ. ಅದರಲ್ಲಿ ಒಂದು ಲೇಖನ ಬರೆದೆ. ಅದು ಅವರು ಹೇಳಿದ ಹಾಗೆ ನನ್ನದೆಲ್ಲ ಕೋಪವೇನೇನೆ. ಅದು ಆ ಲೇಖನ ಬಹಳ ಖಾರವಾದ ಲೇಖನ. ಗುಲಗಂಜಿ ಪತ್ರಕರ್ತರು ಅಂತ, ಎಲ್ಲ ಪತ್ರಕರ್ತರು ಯಾವ ರೀತಿ ಬಣ್ಣ ಬದಲಾಯಿಸ್ತಾರೆ, ಹೇಗಿರ್ತಾರೆ ಅನ್ನೋದನ್ನು ಅದನ್ನು ಒಂದು ಬರೆದಿದ್ದೀನಿ. ಅದು ಪ್ರಕಟ ಆಗಿದೆ. ಅದು ಎಲ್ಲೋ ಇದೆ, ಯಾವುದೋ. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೂ ಒಂದು ವಿಷಯ, ಗುಲಗಂಜಿ ಪತ್ರಕರ್ತರು, ಆಮೇಲೆ ಈಗ ಹೇಳಿದ ವಿಷಯಗಳು, ಇನ್ನೂ ಅನೇಕ ವಿಷಯಗಳು, ಅದನ್ನೆಲ್ಲನೂ ಅಶ್ವತ್ಥ ಪ್ರದಕ್ಷಿಣೆ ಅಂತಲೇ ನಾನೊಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಅಶ್ವತ್ಥ ಪ್ರದಕ್ಷಿಣೆ ಒಂದೇ ಅಲ್ಲ, ಅಶ್ವತ್ಥ ಪ್ರದಕ್ಷಿಣೆ ಇದು ಎಂಥದ್ದು ಜರ್ನಲಿಸ್ಟಿಗೆ ಹೇಳೋದು ಫೋರ್ತ್ ಎಸ್ಟೇಟ್, ಆಮೇಲೆ ಒಂದು ಕವನ ಸಂಕಲನ, ಆಮೇಲೆ ಇವರು TN ಶೇಷನ್ನು ಒಂದು ಪುಸ್ತಕ ಬರೆದರು, ಹಾರ್ಟ್ಫುಲ್ ಆಫ್ ಬರ್ಡನ್ ಅಂತ. ಅದರ ಟ್ರಾನ್ಸ್ಲೇಷನ್, ಅದರ ಅನುವಾದ ವಾಸನ್ ಆ್ಯಂಡ್ ಕಂಪನಿ ಅಂತ ಒಂದು ಪಬ್ಲಿಷಿಂಗ್ ಕಂಪನಿ ಇತ್ತು. ಆ ವಾಸನ್ ಬಂದುಬಿಟ್ಟು, ಸಾರ್ ಇವಾಗ ಅವರು ಯಾವುದೋ ಒಂದು ಗುರುಗಳದ್ದು ಇದರಲ್ಲಿ ಇದಕ್ಕೆ ಹೋಗಿ ಬಂದಿದ್ದಾರೆ ಏರೋಪ್ಲೇನ್ನಲ್ಲಿ ಅಂಥೇಳಿ ವಾಸನಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಅಪಪ್ರಚಾರ ಮಾಡ್ತಾಯಿದ್ರು. ಇವಾಗ ಈ ಪಬ್ಲಿಷ್ ಆದರೆ ಈ ಪುಸ್ತಕ ಚೆನ್ನಾಗಿ ಹೋಗುತ್ತೆ ಸರ್, ಅರ್ಜೆಂಟಾಗಿ ಬರ್ಕೊಡ್ಬೇಕು ಅಂಥೇಳಿ ಆ ಮನುಷ್ಯ ಬಂದು ತಲೆ ಮೇಲೆ ಕೂತ್ಕೊಂಡಿದ್ದರಿಂದ 15 ದಿನದಲ್ಲಿ ರಾತ್ರಿ ಡ್ಯೂಟಿ ಮಾಡಿಬಿಟ್ಟು ಬಂದು ಕೂತ್ಕೊಂಡು ಬರೆದು ವಾಸನ್ ಅದನ್ನು ಪಬ್ಲಿಷ್ ಮಾಡಿದರು. ಪಬ್ಲಿಷ್ ಮಾಡಿದ್ದ ಅಷ್ಟೇ ಅಲ್ಲ, ಯಾವುದೋ ಒಂದು ಫಂಕ್ಷನ್ನಲ್ಲಿ ದೇವೇಗೌಡರು
ಯಾವುದೋ ಒಂದು ಫಂಕ್ಷನಲ್ಲಿ ಇದ್ದಾಗ ಆ ದೇವೇಗೌಡರಿಂದ ಅದನ್ನು ಬಿಡುಗಡೆ ಮಾಡಿಸಿದರು ಆ ಪುಸ್ತಕನ. ಯಾವುದನ್ನು ಧರೆಗಿಳಿದ ದೇವರು ಅಲ್ಲ, ಹಾರ್ಟ್ಫುಲ್ ಆಫ್ ಬರ್ಡನ್, ಹೃದಯ ತಕ್ಷಣ ಜ್ಞಾಪಕ ಬರ್ತಾ ಇಲ್ಲ ಆ ಪುಸ್ತಕ. ಅದನ್ನು ಟ್ರಾನ್ಸ್ಲೇಷನ್ನ ಬಿಡುಗಡೆ ಮಾಡಿಸಿದ್ರು. ಆಗ ನಾನು ಡೆಲ್ಲಿಲಿದ್ದೆ, ನನಗೂ ಗೊತ್ತಿರಲಿಲ್ಲ. ಆದರೆ ತಮಾಷೆ ಅಂತಂದರೆ ಏನಪ್ಪ ಅಂದರೆ, ಆ ಪುಸ್ತಕನ ನಾನು ಹಾಗೆ ರಾತ್ರಿ ಡ್ಯೂಟಿಲಿ ಬಂದು ಬರ್ಕೊಡ್ತಾ ಇದ್ನಲ್ಲ, ಬರೆದಿದ್ದು ತಿರ್ಗಾ ಓದ್ತಾರ ಇರಲಿಲ್ಲ ನಾನು ಆ ಟ್ರಾನ್ಸ್ಲೇಷನ್. ಹಾಗೆ ತೊಗೊಂಡೋಗಿ ಆಗಿದ್ದಾಗಿದ್ದು ಕೊಟ್ಬಿಡ್ತಾ ಇದ್ದೆ. ಆಮೇಲೆ ನಾನು ಪುಸ್ತಕ ಡೆಲ್ಲಿಯಿಂದ ಬಂದ ಮೇಲೆ ಪುಸ್ತಕ ತೊಗೊಂಡು ನೋಡ್ತೀನಿ, ನನಗೆ ಆಶ್ಚರ್ಯ ಆಗೋಯ್ತು. ನಾನೇನ ಬರೆದಿರೋದಿದು, ಒಂದು ತಪ್ಪಿಲ್ಲ, ಅದು ಹೇಗೆ ಸಾಧ್ಯ ಇದು ಅಂತ. ಇವರು ಸೂರ್ಯನಾರಾಯಣ ಅಪ್ಪ ಅನ್ನೋರು ಒಬ್ಬರು ಪ್ರಿನ್ಸಿಪಾಲು ಪುತ್ತೂರು ಕಾಲೇಜಲ್ಲಿ. ಅವರು ಒಂದು ಕಾಗದ ಬರೆದರು, ಈ ಪುಸ್ತಕ ಪಬ್ಲಿಷ್ ಆದಮೇಲೆ, ನಿಮ್ಮ ಪುಸ್ತಕದ ಬರವಣಿಗೆ ಅನುವಾದ ಎಷ್ಟು ಚೆನ್ನಾಗಿದ್ದರೆ ಅಂದರೆ ಎನ್ ಮೂರ್ತಿ ರಾಯರ ಅನುವಾದಕ್ಕೆ ಸಮನಾಗಿದೆ. ಭಾಳ ದೊಡ್ಡ ಮಾತದು. ಹಾಗೆ ಕಾಗದ ಬರೆದ್ರು ಅವರು. ಆ ಥರ ಬಂದಿದೆ ಆ ಪುಸ್ತಕ. ಅದು ಅಷ್ಟೇ ಅಲ್ಲದೆ ಹಿಂದೂ ಪತ್ರಿಕೆಯ ಇವರು ಇವರು ಸಬ್ ಎಡಿಟರೊಬ್ಬರು ಅಸಿಸ್ಟೆಂಟ್ ಎಡಿಟ್ರು ಪಾರ್ಸಾರ್ಥಿ ಅನ್ನೋರು ಒಂದು ದಿ ಗಾಡ್ ಹೂ ವಾಕ್ಡ್ ಆನ್ ಲೈಫ್ ಆನ್ ಅರ್ತ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸಾಯಿಬಾಬಾ ಬಗ್ಗೆ. ಆ ವಾಸನ್ನು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ಬಂದು ಕೇಳಿದರು. ಸರಿ, ಅದನ್ನು ಮಾಡಿಕೊಟ್ಟೆ, ಧರೆಗಿಳಿದ ದೇವರು ಅಂತ. ಆ ಪುಸ್ತಕನೂ ಪಬ್ಲಿಷ್ ಆಯಿತು. ಇಷ್ಟು ಪಬ್ಲಿಷ್ ಆಗಿದ್ದಲ್ಲದೆ, ಈ 2 ಚಿತ್ರ ಮಾಡಿದ್ದಲ್ಲದೆ, ನನ್ನ ಉದ್ದೇಶ ಇದ್ದಿದ್ದೇನೆ ಇದು ಒಂದು ಶೂಟಿಂಗಿಗೆ ಹೋಗಿದ್ದಾಗ ಆ ಪುಟ್ಟಣ್ಣನ ಅಸಿಸ್ಟೆಂಟು ಇದಕ್ಕೆ ಯಾವುದು ಒಂದು ಚಿತ್ರದ ಎಡಕಲ್ಲು ಗುಡ್ಡದ ಮೇಲೆ ಶೂಟಿಂಗಿಗೆ ಹೋಗಿದ್ದಾಗ ಒಂದು ಕಡೆ ಹೇಳಿದೆ, 2 ಬಂಡೆಗಳ ನಡುವೆ ಇದಿದೆ ಅಂತೆ, ಸೀಳು ಬಿಟ್ಟಿದೆ, ಅಲ್ಲಿ ರಾಮ ಬಾಣ ಬಿಟ್ಟಿದ್ದರಿಂದ ಸೀಳಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಶಾಟ್ ತೆಗಿಬೇಕು ನೀವು ಅಂತ ಪುಟ್ಟಣ್ಣನಿಗೆ ಹೇಳಿದೆ. ಆವಾಗ ಧನಂಜಯ ಅಂದರೆ ವಾರ್ತಿ ತಮ್ಮ ಅಸಿಸ್ಟೆಂಟು ಪುಟ್ಟಣ್ಣನಿಗೆ, ಆ ಧನಂಜಯ ಹೇಳ್ದ, ಸರ್ ನೀವು ಡೈರೆಕ್ಟ್ರ್ ಆಗಬೇಕು ಸರ್ ಅಂತ. ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಪುಟ್ಟಣ್ಣನವ್ರಿಗೆ ಉದ್ದೇಶ ಇದ್ದಿದ್ದರಿಂದಲೇ ನನ್ನ ಜೊತೇಲಿ ಕೆಲಸ ಮಾಡಿ ಅಂತ ಭಾಳ ಕಾಲ ಆತ ಒತ್ತಾಯ ಮಾಡಿದ್ದು. ಹಾಗಾಗಿ ಎಲ್ಲ ಪುಟ್ಟಣ್ಣನ ಜೊತೆಯಲ್ಲಿ ಶೂಟಿಂಗ್ ಎಲ್ಲ ನೋಡಿ ಕಲ್ತ್ಕೊಂಡು 3 ಸೀರಿಯಲ್ಲು ಮಾಡಿದೆ ಇದಕ್ಕೆ, ದೂರದರ್ಶನಕ್ಕೆ. ಒಂದು MS ನರಸಿಂಹಮೂರ್ತಿದು ಏನದು ಸ್ವಯಂವಧು, MS ಮೂರ್ತಿದು ಸ್ವಯಂವಧು. ಇನ್ನೊಂದು ಬಂಡಾಯ, ವ್ಯಾಸರಾಯ ಬಲ್ಲಾಳರದು. ಆಮೇಲೆ ಮೊದಲು ಮಾಡಿದ್ದು ಆ್ಯಕ್ಚುಲಿ ಹೀಗೇಕೆ ಅಂತ ನಾನೇ 13 ಎಪಿಸೋಡ್ ಬರೆದು ಮಾಡಿದ್ದು. ಈ 3 ಸೀರಿಯಲ್ಗಳನ್ನು ನಾನೇ ಬರೆದು ನಾನೇ ಡೈರೆಕ್ಟ್ ಮಾಡಿದೆ. ಮಸಣದ ಹೂವು ಆ ಶೂಟಿಂಗ್ ಪುಟ್ಟಣ್ಣನ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಪುಟ್ಟಣ್ಣ ಹೇಳಿದರು, ನೋಡಿ ಮಸಣದ ಹೂವಿಗೆ ಡೈಲಾಗ್ಸು ಇದಕ್ಕೆ ಋಣಮುಕ್ತೊಳಗೆ ಶೂಟಿಂಗ್ ಇದು ಡೈಲಾಗು ಕುಣಿಗಲ್ ನಾಗಭೂಷಣ ಕೈಯಲ್ಲಿ ಬರೆಸ್ಬಿಟ್ಟಿದ್ದೀನಿ. ಅವನಷ್ಟು ಚೆನ್ನಾಗಿ ಬರೆಯಲ್ಲ, ಆದರೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾನೆ ಅಂತ ಅವನಿಗೆ ಒಂದು ಹೆಸರು ಬಂದರೆ ಒಂಚೂರು ಇದು ಜಾಸ್ತಿ ಆಗುತ್ತೆ. ಆ ಥರ ಪುಟ್ಟಣ ಜನಗಳನ್ನು ಬೆಳೆಸ್ತಾ ಇದ್ದಿದ್ದು, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಅದನ್ನು ನೀವು ನನ್ನ ಜೊತೆಯಲ್ಲಿದ್ದು ಶೂಟಿಂಗಲ್ಲಿದ್ದು ಕರೆಕ್ಟ್ ಮಾಡಿಕೊಡ್ಬೇಕು. ಹಾಗಾಗಿ ನಾನು ಇದು ಋಣಮುಕ್ತಳು ಚಿತ್ರದ ಕೆಲಸ ಪೂರ್ತಿ ಇದ್ದೆ ನಾನು. ಹಾಗಾಗಿ ಅದಷ್ಟಕ್ಕದೇ ಅನುಭವವೂ ಆಯಿತು, ಇದು ಚಿತ್ರ ಮಾಡೋದು ಹೇಗೆ ಅಂತ. ಆಮೇಲೆ ಮಸಣದ ಹೂವು ಜೊತೆಲೇ ಇರಬೇಕು ನೀವು, ಅಷ್ಟೇ ಡೈಲಾಗ್ ನೀವೇ ಬರೀಬೇಕು ಅಂತ ಡೈಲಾಗ್ ಹೋಗಿ ಗೊರೂರು ಡ್ಯಾಮು ಸರ್ಕಾರಿ ಬಂಗಲೆಯಲ್ಲಿ ಇದರಲ್ಲಿ ಗೆಸ್ಟ್ ಹೌಸಲ್ಲಿ ಹಾಸನ್ ಗೊರೂರು ರಾಮಸ್ವಾಮಯ್ಯಂಗಾರ ಮನೆಯಿಂದಲೇ ನಮ್ಗೆ ಊಟ ಬರ್ತಾಯಿತ್ತು. ಅಲ್ಲಿ ಡೈಲಾಗು ಡಿಸ್ಕಷನ್ನು ಇಟ್ಕೊಂಡಿದ್ದಿದ್ದು. ಆ ಡಿಸ್ಕಷನ್ ಆದಮೇಲೆ ಇಲ್ಲಿ ಬಂದು ಡೈಲಾಗ್ ಬರದೆ, ಡೈಲಾಗು ಆಯಿತು, ಚಿತ್ರ ಆಯಿತು. ಚಿತ್ರ ಆದಮೇಲೆ ಆ ಡೈಲಾಗ್ ಹೇಮಾವತಿ ಡ್ಯಾಮಲ್ಲಿ, ಗೊರೂರು ಹೇಮಾವತಿ ಡ್ಯಾಮು ಅಲ್ಲಿ ಬರೀಲಿಲ್ಲ, ಅಲ್ಲಿ ಡಿಸ್ಕಷನ್ ಅಷ್ಟೇ. ಆಮೇಲೆ ನಾನು ಬಂದು ಬರೆದೆ ನಾನು ಇದನ್ನು ಡೈಲಾಗ್ನ. ಆ ಡೈಲಾಗು ಚಿತ್ರ ಬಿಡುಗಡೆ ಆದಮೇಲೆ ಆ ಸಂಭಾಷಣೆಗೆ
ನನಗೆ ರಾಜ್ಯ ಪ್ರಶಸ್ತಿ ಬಂತು. ಹಾಂ, ಭಾರತೀದು ಅದೇನಾಯಿತು, ಈ ವಿಷ್ಣುವರ್ಧನ್ ಮದುವೆ ಆಗೋಕ್ಕೆ ಮುಂಚೆ ಸಾಧು ಅವರು ಸೈತಾನ್ ಅಂತ ಒಂದು ಚಿತ್ರ ಬಂತು. ಮೆಹಮೂದ್ ಅಂತ ಒಬ್ಬ ನಟ ಇದ್ದ, ಹಿಂದಿ ನಟ. ಆತನ ಜೊತೆಯಲ್ಲಿ ಹೀರೋಯಿನ್ನಾಗಿ ಕೆಲಸ ಮಾಡಿದ ಚಿತ್ರ ಅದು. ಅದು ಭಾರತಿ ಕೆಲಸ ಮಾಡಿದ್ದದು, ಹಿಂದಿ ಚಿತ್ರ. ಚೆನ್ನಾಗಿ ಹೋಯಿತು. ಆಕೆಗೆ ಅದೇನು ಅನ್ನಿಸ್ತೋ ಏನೋ, ನಾನು ಹಿಂದಿಲಿ ಬೆಳೆಯಬಹುದು ಅಂತ ಅಂದ್ಕೊಂಡು ಬಾಂಬೆಯಲ್ಲಿ ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಕನ್ನಡದೋಳೆ ಅಲ್ಲ ಅಂತ ಹೇಳಿಬಿಟ್ಳು. ಅದು ದೊಡ್ಡ ಗಲಾಟೆ ಆಗೋಯಿತು. ಭಾರತೀನ ಇದು ಮಾಡಿ ಬಹಿಷ್ಕರಿಸಿ ಅಂತ ಇಲ್ಲಿ ಗಲಾಟೆಗಳು ಶುರುವಾಯಿತು. ಅದನ್ನು ಸರಿ ಮಾಡೋದಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದರು, ಏರ್ಲೈನ್ಸ್ ಹೋಟ್ಲಲ್ಲಿ ಪ್ರೆಸ್ ಕಾನ್ಫರೆನ್ಸು. ಎಲ್ಲ ರೆಡಿಯಾಗಿದೆ, ಬಂದು ಭಾರತಿ ಎಲ್ಲರೂ ಬಂದಿದ್ದಾರೆ, ವ್ಯವಸ್ಥೆ ಆಗಿದೆ, ಬರಬೇಕಾದವರೆಲ್ಲ ಬಂದಿದ್ದಾರೆ. ಆದರೆ ಇವರು ಇನ್ನೂ ಪ್ರೆಸ್ ಕಾನ್ಫರೆನ್ಸ್ ಶುರು ಮಾಡ್ತಾಯಿಲ್ಲ. ವೈಕುಂಠರಾಜು ಅನ್ನೋರೊಬ್ಬರು ಕನ್ನಡ ಪ್ರಜಾವಾಣಿಯಲ್ಲಿ ಮ್ಯಾಗ್ಝಿನ್ ಎಡಿಟರ್ ಆಗಿದ್ದರು, ವಾರದ ವಿಭಾಗ. ಅವರು ಯಾವ ಚಿತ್ರದ ಪ್ರೆಸ್ ಕಾನ್ಫರೆನ್ಸ್ಗೂ ಬರ್ತಾ ಇರಲಿಲ್ಲ. ಆದರೆ ಇದಕ್ಕೆ ಬಂದಿದ್ದಾರೆ, ಯಾಕೆಂದರೆ ಆ ಕಾಲಕ್ಕೆ ಇದು ಬಹಳ ಗಲಾಟೆ ಆಗುವಂಥ ದೊಡ್ಡ ವಿಷಯ ಇದು. ಅದಕ್ಕೋಸ್ಕರ ಅವರೇ ಬಂದುಬಿಟ್ಟಿದ್ದಾರೆ, ಬೇರೆಯವ್ರನ್ನ ಕಳಿಸ್ಲಿಲ್ಲ. ಅವರು ಬಂದು ಕೂತಿದ್ದಾರೆ. ಎಷ್ಟೊತ್ತಾದ್ರೂ ಪ್ರೆಸ್ ಕಾನ್ಫರೆನ್ಸ್ ಶುರು ಮಾಡಲಿಲ್ಲ. ಅವ್ರಿಗೆ ಕೋಪ ಬಂದುಬಿಟ್ಟಿದೆ. ಎಲ್ಲರೂ ಬಂದಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಶುರು ಮಾಡಿರಿ ಅಂತಂದಿದ್ದಾರೆ ಇವರು. ಅವರು ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ದವರು, ಸರ್ ಅಶ್ವಥ್ ನಾರಾಯಣ್ ಬರಬೇಕು ಸರ್ ಅಂದ್ಬಿಟ್ಟಿದ್ದಾರೆ. ಅವ್ರಿಗೆ ವಿಪರೀತ ಕೋಪ ಬಂದುಬಿಟ್ಟಿದೆ. ಪ್ರಜಾವಾಣಿ ಅಂಥ ಪತ್ರಿಕೆಯ ವಾರದ ವಿಭಾಗದ ಎಡಿಟರ್ ನಾನೇ ಬಂದಿದ್ದೀನಿ ಅಂಥದ್ರಲ್ಲಿ. ಅಂದರೆ ಅವರಿಗೆ ಮುಂಚಿಂದ ಅಸೂಯೆ ಇತ್ತು. ಅದೇನು ಅಶ್ವಥ್ ನಾರಾಯಣ, ಏನು ರೀ ಇದು, ಅದೇನು ಅವನಿಗೆ ಅಷ್ಟೊಂದು ಹೆಸರು ಅಂತ ಈ ಸೀತಾರಾಮ್ ಹತ್ರ ಅಂದಿದ್ದರಂತೆ ಅವರು. ಹಾಗಾಗಿ ಅವ್ರಿಗೆ ಕೋಪ ಬಂದು, ಹಾಗಾದರೆ ನಾನು ಈ ಪ್ರೆಸ್ ಕಾನ್ಫರೆನ್ಸ್ನೇ ಬಾಯ್ಕಟ್ ಮಾಡ್ತೀನಿ ಅಂತ ಎದ್ದು ಹೊರಟೋದ್ರೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ದವರು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ನಾನು ಕನ್ನಡಪ್ರಭದಲ್ಲಿ ಯಾವಾಗಲೂ ಇಂಥ ಪ್ರೆಸ್ ಕಾನ್ಫರೆನ್ಸ್ಗಳಿಗೆ ಕನ್ನಡಪ್ರಭದಲ್ಲಿ ಕೆಲಸ ಏನು ಮಾಡಬೇಕು ಮಾಡಿಬಿಟ್ಟೆ ಹೋಗ್ತಾ ಇದ್ದಿದ್ದು. ಹಾಗೆ ಹೋದೆ, ಅದಕ್ಕೋಸ್ಕರ ತಡವಾಗಿತ್ತು. ನಾನು ಹೋದ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಶುರುವಾಯಿತು. ಹೀಗಾಗಿ ಅಂದರೆ ಪತ್ರಕರ್ತನಾಗಿ ಆ ದೇವರು ನನಗೆ ಅಷ್ಟೊಂದು ಹೆಸರು ಕೊಟ್ಟುಬಿಟ್ಟಿದ್ದ. ಅಂದರೆ ಅದು ಬರವಣಿಗೆ ಕಾರಣದಿಂದ. ಆ ಬರವಣಿಗೆ ಶಕ್ತಿ ಕೊಟ್ಟಿದ್ದಾನಲ್ಲ ದೇವರು, ಆದರೆ ಅದೇ ಕಾರಣದಿಂದಲೇ ನೀವು ಇವತ್ತು ನನ್ನ ಬಂದು ಸನ್ಮಾನ ಮಾಡ್ತಾಯಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ, ಆ ಎಲ್ಲ ಓದುಗರಿಗೂ ಚಿರಋಣಿ. ನಮಸ್ಕಾರ.